ನಮಸ್ಕಾರ ಎಲ್ರಿಗೂ ಪ್ರಸಿದ್ಧ ಎಳ್ಸ್ಗೆ ಸ್ವಾಗತ. ದೇವಿ ಸೀರೀಸ್ ನಲ್ಲಿ ನಿಮಗೆ ಒಂದಿಷ್ಟು ವಿಗ್ರಹಗಳನ್ನ ಪರಿಚಯ ಮಾಡಿದ್ದೆ. ಇವಾಗ ಮತ್ತಿಷ್ಟು ವಿಗ್ರಹಗಳನ್ನ ದೇವಿ ಸೀರೀಸ್ ಅಲ್ಲಿ ಪರಿಚಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ಧರ್ಮ ಸಂವರ್ಧಿನಿ ದೇವಿಯ ಮೂರ್ತಿ ಸುಮಾರು 6-6.5 ಇಂಚಷ್ಟು ಎತ್ತರ ಬರುವಂತದ್ದು. ಇದು ಕೂಡ ಬಹಳ ಅಪರೂಪ ಮತ್ತು ವಿಶೇಷ. ಮತ್ತು ನೆಕ್ಸ್ಟ್ ವಿಗ್ರಹ ವಾರಾಹಿ ಅಮ್ಮನವರ ಒಂದು ಮೂರ್ತಿ, ಮಹಾವಾರಾಹಿ ದೇವಿ ಅಂತ ಕೂಡ ಕರೀತಾರೆ. ಮತ್ತೆ ಇವಾಗ ನಿಮ್ಗೆ ನಾನು ಸಂತೋಷಿ ಮಾತಾ ದೇವಿಯ ಮೂರ್ತಿನ ಪರಿಚಯ ಮಾಡ್ತಾ ಇದ್ದೇನೆ. ಇದು ಸುಮಾರು 4-5 ಇಂಚಷ್ಟು ಎತ್ತರ ಬರುವಂತದ್ದು ಸಂತೋಷಿ. ಇವಾಗ ನೀವು ನೋಡ್ತಿರುವಂತಹ ಮೂರ್ತಿ ಬಂದು ಕನ್ಯಾಕುಮಾರಿ ದೇವಿಯ ಒಂದು ಸುಂದರವಾಗಿರುವಂತಹ ಮೂರ್ತಿ. ಇದು ಸುಮಾರು 5-5.5 ಇಂಚಷ್ಟು ಎತ್ತರ ಬರುವಂತದ್ದು. ಮತ್ತು ಒಂದು ವಿಂಟೇಜ್ ರೆಪ್ಲಿಕಾ ಸ್ಟೈಲ್ ಇರುವಂತಹ ಬನಶಂಕರಿ ದೇವಿಯ ಮೂರ್ತಿ. ಮತ್ತೆ ಒಂದು ದಶಭುಜ ಕಾಳಿ, ಇದು ಕೂಡ ಒಂದು ವಿಂಟೇಜ್ ರೆಪ್ಲಿಕಾ ಆಗಿರುತ್ತೆ. ನೀವು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿದ್ರೆ 10 ಕೈಗಳು 10 ಕಾಲುಗಳನ್ನ ಇಲ್ಲಿ ವಿಶ್ಲೇಷಿಸಲಾಗಿದೆ. ಮತ್ತೆ ಒಂದು ಲಲಿತಾ ದೇವಿಯ ಮೂರ್ತಿ ಮತ್ತು ನಿಂತಿರುವಂತಹ ವಾರಾಹಿ ಅಮ್ಮನವರ ಒಂದು ಮೂರ್ತಿ. ಇದು ಮಹಾವಾರಾಹಿ ಆಗಿರುತ್ತೆ. ನಿಂತಿರುವಂತಹ ವಾರಾಹಿ ಅಮ್ಮನವರು ಕೂಡ ಸ್ವಲ್ಪ ಅಪರೂಪವಾಗಿರುವಂತಹ ಐಕೋನೋಗ್ರಫಿ ಆಗಿರುತ್ತೆ. ಮತ್ತು ವನದುರ್ಗಾ ದೇವಿಯ ಒಂದು ಮೂರ್ತಿ. ನೆಕ್ಸ್ಟ್ ಬಂದು ನಿಮಗೆ ನಿಂತ್ಕೊಂಡಿರುವಂತಹ ಕಾಮಾಕ್ಷಿ ದೇವಿಯ ಒಂದು ಸುಂದರವಾಗಿರುವಂತಹ ಮೂರ್ತಿ ಮತ್ತು ಧಾನ್ಯ ಲಕ್ಷ್ಮಿಯ ಒಂದು ಸುಂದರವಾಗಿರುವಂತಹ ರೆಪ್ಲಿಕಾ ಅಥವಾ ಮೂರ್ತಿ. ಮತ್ತೆ ಒಂದು ಮಹಾವಾರಾಹಿ ಅಮ್ಮನವರು ಕ್ಯಾಡ್ ಮಾಡೆಲ್ ಅಲ್ಲಿ ಬರುವಂತದ್ದು. ಮತ್ತು ಮಹಿಷಾಸುರ ಮರ್ದಿನಿ ದೇವಿಯ ಒಂದು ಸುಂದರವಾಗಿರುವಂತಹ ಮೂರ್ತಿ. ಇದು ಕೂಡ ವಿಂಟೇಜ್ ರೆಪ್ಲಿಕಾ ಆಗಿರುತ್ತೆ. ಇವಾಗ ನೀವು ನೋಡ್ತಿರುವಂತದ್ದು ಕಾಮಾಕ್ಷಿ ದೇವಿಯು ಮನೋನ್ಮಣಿಯಾಗಿ ನಿಂತಿರುವಂತಹ ಒಂದು ಸುಂದರವಾದ ಮೂರ್ತಿ. ಇದು ಕೂಡ ಬಹಳ ಅಪರೂಪ ಆಗಿರುವಂತಹ ಒಂದು ಪೋಸ್ಚರ್ ಮತ್ತೆ ಐಕೋನೋಗ್ರಫಿ. ಇದು ಕಮಲಾಂಬಿಕಾ ದೇವಿಯ ಒಂದು ಸುಂದರವಾಗಿರುವಂತಹ ಮೂರ್ತಿ. ಇದು ಕೂಡ ನಿಮ್ಗೆ ಬಹಳ ಅಪರೂಪ. ಈ ಪೋಸ್ಚರ್ ಐಕೋನೋಗ್ರಫಿ ಅಷ್ಟು ಸಾಮಾನ್ಯವಾಗಿ ಎಲ್ಲ ಕಡೆ ಸಿಗುವಂತದ್ದಲ್ಲ. ಮತ್ತು ಮಹಾಮಾರಮ್ಮ ದೇವಿಯ ಒಂದು ಮೂರ್ತಿ ಅಥವಾ ಮಹಾಭೈರವಿ ದೇವಿಯ ಒಂದು ಸುಂದರ ಮೂರ್ತಿ. ಇದು ಕೂಡ ಕ್ವೈಟ್ ರೇರ್ ಐಕೋನೋಗ್ರಫಿ ಆಗಿರುತ್ತೆ. ಕ್ಯಾಡ್ ಮಾಡೆಲ್ ಅಲ್ಲಿ ಬರುವಂತಹ ಮತ್ತೊಂದು ಮಹಾವಾರಾಹಿ ಅಮ್ಮನವರ ಸುಂದರವಾಗಿರುವಂತಹ ಮೂರ್ತಿ. ಇವೆಲ್ಲ ದೇವಿ ಐಕೋನೋಗ್ರಫಿ ಸೆಟ್ ನಲ್ಲಿ ಬರುವಂತಹ ಒಂದಿಷ್ಟು ದೇವಿ ವಿಗ್ರಹಗಳಾಗಿರುತ್ತೆ. ಬರೋ ಸಂಚಿಕೆಗಳಲ್ಲಿ ಬೇರೆ ವಿಗ್ರಹಗಳನ್ನ ಅಥವಾ ಸೆಕ್ಷನ್ ಗಳನ್ನ ಪರಿಚಯ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಧನ್ಯವಾದಗಳು.